ಯಾಕಂದ್ರೆ ನಾನು ಅದೊಂದು ಸಣ್ಣ ಉದಾಹರಣೆ, ನಾನು ಎಲ್ಲೋದ್ರೂ ವಿಷಾದದಿಂದ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಗೆ ಯಾರಾದ್ರೂ ದೊಡ್ಡವರು ಅವರು ಇವರು ಹೊರಗಡೆಯವ್ರಿಗೆ ಬಂದ್ರೆ, ಮನೇಲೊಂದು 5 ವರ್ಷದ್ದೋ 6 ವರ್ಷದ್ದೋ ಸಣ್ಣ ಮಗು ಇದ್ರೆ ಅದು ಕೇಳುವ ಮೂಲಭೂತವಾದ ಪ್ರಶ್ನೆ ಏನ್ ಗೊತ್ತಾ? ನೀ ಏನಾಗ್ತೀಯ ಅಂತ ಕೇಳ್ತೀವಿ ನಾವು. ಇದರಂಥ ದಡ್ಡತನದ ಪ್ರಶ್ನೆ ಜಗತ್ನಲ್ಲಿ ಇನ್ನೊಂದಿದೆ ಅಂತ ನಂಗೆ ಅನ್ಸಿಲ್ಲ. 5-6 ವರ್ಷದ ಮಗುವನ್ನ ನೀನ್ ಏನಾಗ್ತೀಯ ಅಂತ ಕೇಳ್ತೀವಿ ಅಂದ್ರೆ ಪಾಪ ಮಕ್ಳು ಏನ್ ಹೇಳ್ಬೋದು? ಹೆಣ್ಣು ಮಗು ಆದ್ರೆ ಅಮ್ಮ ಆಗ್ತೀನಿ ಅಂತದೆ, ಗಂಡು ಮಗು ಆದ್ರೆ ಅಪ್ಪ ಆಗ್ತೀನಿ ಅಂತದೆ. ಯಾಕಂದ್ರೆ ಅದಕ್ಕೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ಆದ್ರೆ ಅಷ್ಟೊತ್ತಿಗೆ ಒಳಗಡೆ ಇರೋ ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಇಂಜಿನಿಯರ್ ಆಗ್ತೀನಿ ಅಂತ ಹೇಳು. ಅಂದ್ರೆ ಒಂದು ಎಜುಕೇಶನ್ ಅನ್ನ, ಒಂದು ಶಿಕ್ಷಣವನ್ನ ಇದು ಜ್ಞಾನಕ್ಕಾಗಿ ಅಂತ ಯೋಚನೆ ಮಾಡಕ್ ಆಗದೇ ಇರೋ ಸ್ಥಿತಿ ನಿರ್ಮಾಣ ಮಾಡಿಟ್ಬಿಟ್ಟಿದ್ದೀವಿ. ನನಗೆ ನೆನಪಿರೋ ಹಾಗೆ ನಾನು BA ಮುಗಿದ ಮೇಲೆ, MA ಮುಗಿದ ಮೇಲೆ ನಾನು ಒಂದು ಇಡೀ ಪೇಜಿನ ತುಂಬಾ ಡಾಕ್ಟರ್ ಪ್ರಶಾಂತ್ ನಾಯಕ್ BA, ಪ್ರಶಾಂತ್ ನಾಯಕ್ MA, ಡಾಕ್ಟರ್ ಜಿ ಪ್ರಶಾಂತ್ ನಾಯಕ್ ಬರೆದಿಟ್ಕೊಂಡಿದ್ದೆ ಒಂದು ಪೇಜ್ ತುಂಬಾ. ನಾನು ಅನ್ಕೊಂಡಿದ್ದೀನಿ ಕೆಲಸ ತಗೋತೀನಿ ಅಂತ ಅಲ್ಲ, ನಾನು ಎಜುಕೇಟೆಡ್ ಆದೆ. ಇವತ್ತು ಇಲ್ಲಿ ಯಾರೆಲ್ಲ ಬಂದು ವಿದ್ವಾಂಸರು ನಾವು ಮಾತಾಡ್ತೀವೋ ಅಥವಾ ಸಾಹಿತ್ಯದ ಬಗ್ಗೆ ಪ್ರೀತಿ ಇಟ್ಕೊಂಡು ಮಾತಾಡ್ತೀವೋ, ನಿಮ್ಮ ಜೊತೆಗೆ ಅನುಸಂಧಾನ ಮಾಡೋದಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾವು ಬಯಸ್ತೀವಿ. ಹಾಗಾಗಿ ಈಗ ನನಗಿರುವಂತ ಸಮಸ್ಯೆ ಏನಂದ್ರೆ, ನನ್ನ ಕಣ್ಣೆದುರಿಗೆ ಒಂದು 20-25 ಜನ, 15-20 ಜನ ಕಾಣಿಸ್ತಾ ಇದ್ದೀರಿ ನೀವು ರಿಸರ್ಚ್ ಮಾಡ್ತಾ ಇರ್ತಕ್ಕಂಥ. ಈಗ ನನಗಿರುವಂತ ಸಮಸ್ಯೆ ಏನಂದ್ರೆ, ನಿಮ್ ಜೊತೆಗೆ ಮಾತಾಡುವಾಗ ಆರಂಭ ಮಾಡ್ತಾ ಇರೋರು ಇರ್ಬೋದು, 1 ವರ್ಷ ಮುಗಿಸಿರೋರು ಇರ್ಬೋದು, 2 ವರ್ಷ ಮುಗಿಸಿರೋರು ಇರ್ಬೋದು, ಈಗ ಕೋರ್ಸ್ ವರ್ಕಿಗೆ ಹೋಗ್ತಾ ಇರೋರು ಇರ್ಬೋದು, ಅಥವಾ ನಾನೀಗ ಸೇರ್ಕೋಬೇಕು ಅನ್ನೋಂಥ ಆಸೆ ಇರೋರು ಇರ್ಬೋದು, ಅಥವಾ ಕೆಲವರು ಸಬ್ಮಿಟ್ ಮಾಡ್ತೀನಿ ಅನ್ನೋಂಥವ್ರು ಇರ್ಬೋದು. ಹಾಗಿದ್ದಾಗ ನಾನು ಯಾರನ್ನು ಕುರಿತು ಮಾತಾಡಬೇಕು? ಇದು ಒಂದು ಮೂಲಭೂತವಾದೊಂದು ಪ್ರಶ್ನೆ ಇರುತ್ತೆ. ನಾನು ಮೊದಲನೇದು ಅಂತ ಏನೋ ಮಾತನಾಡ್ತಾ ಇರೋ ಅಷ್ಟೊತ್ತಿಗೆ ಇನ್ನೇನು ಫೈನಲ್ ಸಿನಾಪ್ಸಿಸ್ ಮಾಡ್ತಿರೋರು ಇದು ನನಗೇನು ಸಂಬಂಧ ಅಂತ ನೀವು ಕೂತ್ಕೊಂಡ್ರೆ ಇಂಥದ್ದು ಸಮಸ್ಯೆಗಳಿದಾವೆ. ಹಾಗಾಗಿಯೇ ಬಹುಶಃ ನಾವು ನಮ್ಮ ಈ ಈ ಅವಧಿ ಒಳಗಡೆಗೆ, ಅಥವಾ ನಾವು ಕ್ರಮಿಸ್ಕೊಂಡು ಬಂದಿರುವ ಒಬ್ಬ ಟೀಚರ್ ಇರ್ತಾನಲ್ಲ, ಆ ಟೀಚರ್ ನಾನು ಮೂಲಭೂತವಾದ ಗುಣ ಏನ್ ಗೊತ್ತಾ? ಅವ್ನು ಸದಾ ಕಾಲ ರಿಸರ್ಚರ್ ಆಗಿರ್ತಾನೆ ಎಲ್ಲ ರೀತಿಯಲ್ಲಿ. ಅದನ್ನ ನೀವು ತಾತ್ವಿಕವಾಗಾದ್ರೂ ತಗೊಳ್ಳಿ, ಬೇರೆ ರೀತಿಯಲ್ಲೂ ತಗೊಳ್ಳಿ. ಹಾಗಲ್ಲದೆ ಈಚಿನ ದಿನಗಳಲ್ಲಿ ನನಗೆ ಈ ತಾತ್ವಿಕತೆ ಅಂದ ತಕ್ಷಣ ಭಯ ಹುಟ್ಸೋದು ಏನು ಅಂತಂದ್ರೆ, ಏನಂತ ಹೇಳ್ಬೇಕು ಅದನ್ನ? ರಿಸರ್ಚ್ ಅನ್ನೋದೇ ಒಂದು ಬಹಳ ದೊಡ್ಡದಾಗಿರುವಂತ ತಾತ್ವಿಕತೆ ಅನ್ಕೊಳ್ಳದೆ ಹೋದ್ರೆ. ಯಾಕಂದ್ರೆ ಕೆಲವು ಸಂಕಟಗಳನ್ನು ನಾನು ನಿಮ್ ಜೊತೆ ಮಾತನಾಡಬೇಕು. ನಿಮ್ಮಲ್ಲಿ ಆ ತರದ ಅಸಾಧ್ಯತೆಗಳಿದ್ರೆ, ಸಾಮಾನ್ಯವಾಗಿ ಈ PhD ವೈವಾ ಮಾಡ್ತೀವಲ್ಲ, ಈ ವೈವಾ ಮಾಡುವಾಗ ಹೊರಗಡೆಯಿಂದ ಎಕ್ಸ್ಪರ್ಟ್ ಬರ್ತಾರಲ್ಲ, ಆಗ ನಾವು ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೇಳೋದು ಏನು ಅಂದ್ರೆ, PhD ವೈವಾ ಮಾಡೋದು ಯಾಕೆ? ಒಂದು ರಿಪೋರ್ಟ್ ಬಂದಿರುತ್ತೆ, ಇವ್ರು ಹಿಂಗ್ ಮಾಡಿದ್ದಾರೆ, ಹಿಂಗ್ ಮಾಡಿದ್ದಾರೆ, ಇದ್ರ ನ್ಯೂನತೆಗಳಿದಾವೆ, ಇದನ್ನ ತಿದ್ಕೋಬೇಕು, ಹಂಗೆ ಹಿಂಗೆ ಮಾಡಿ ಒಂದಿಷ್ಟು ತಪ್ಪುಗಳ ಪಟ್ಟಿಯನ್ನು ಮಾಡಿ, ಒಂದಿಷ್ಟು ಸರಿ ಪಟ್ಟಿಯನ್ನು ಮಾಡಿ, ಕೊನೆಗೆ ಇಷ್ಟರ ನಡುವೆಯೂ ಈ ವಿದ್ಯಾರ್ಥಿಗೆ PhD ಪದವಿಯನ್ನು ನೀಡಬಹುದು ಬರಿತೀವಿ. ಬಹಳ ಸಲ ಅದು ನೀಡಬಾರದು ಅಂದವಾಗ್ಲೂ ನೀಡಬಹುದು ಅಂತ ಬರೆಯೋದಕ್ಕೆ ಕಾರಣ ಏನಿರುತ್ತೆ? ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಮಾರ್ಗದರ್ಶಕರು ನನ್ನ ಸ್ನೇಹಿತರಾಗಿರ್ತಾರೆ, ವಿದ್ಯಾರ್ಥಿಗಳಲ್ಲ. ಸೊ ಇದನ್ನ ಸ್ವಲ್ಪ ಸಂಕಟದಿಂದಲೇ ನಾ ಹೇಳ್ತಿದ್ದೀನಿ. ಹಾಗಿರುವಾಗ ನಾನು ಏನಂತ ಹೇಳ್ತೀವಿ ಅಂತಂದ್ರೆ, ಈ PhD ನಲ್ಲಿ ನಾವು ಈ ವೈವಾ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಥೀಸಿಸ್ ಅನ್ನ ಅವರೇ ಬರೆದಿದ್ದಾರೆ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋಕೆ. ಇದು ಮೊದಲನೇದು. ಎರಡನೇದು, ಒಂದು ವೈವಾ ಮಾಡೋದಕ್ಕೆ ನಾನು ಕೊನೆಯಿಂದ ಮೇಲಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಜವಾಬ್ದಾರಿಗಳ ಜೊತೆಗೆ ಬರೋದಕ್ಕೆ ನಾನು ಅಲ್ಲಿಂದ ಮೇಲಕ್ಕೆ ಬರ್ತಾ ಇದ್ದೀನಿ. ಒಂದು PhD ವೈವಾಕ್ಕೆ ನೀವು ಬಂದು ನಿಂತ್ಕೊಂಡ್ರೆ, ನಾನೇನ್ ಅನ್ಕೋತೀನಿ ಅಂದ್ರೆ, ಥೀಸಿಸ್ ಕೂಡ ನಿಮ್ ಕೈಲಿ ಇರಬಾರ್ದು, ಒಂದು ಪೀಸ್ ಆಫ್ ಪೇಪರ್ ಕೂಡ ನಿಮ್ ಕೈಲಿ ಇರಬಾರ್ದು. ನೀವು ಆರಾಮಾಗಿ ಬಂದು ನಿಂತ್ಕೊಂಡು ಇಲ್ಲಿ ಒಂದು ಮ್ಯಾಕ್ಸಿಮಮ್ 20-25 ನಿಮಿಷ ನಿಮ್ಮ PhD ಬಗ್ಗೆ ನೀವು ಮಾತಾಡ್ಬೇಕು. ಆದ್ರೆ ಬಹಳ ಸಲ ಭಯ ಆಗೋದೇನಂದ್ರೆ, ಈ PhD ವೈವಾಕ್ ಬರೋ ವಿದ್ಯಾರ್ಥಿ ಥೀಸಿಸ್ಗಿಂತ ಜಾಸ್ತಿ ಶೀಟ್ಗಳು ಇಟ್ಕೊಂಡ್ ಬಂದಿರ್ತಾನೆ. ಅಲ್ಲಿ ರಿಪೀಟ್ ಮಾಡ್ತಾನೆ, ಅಲ್ಲಿ ನೋಡ್ತಾನೆ, ಅಲ್ಲಿ ಓದ್ತಾನೆ. ನಾನಂತೂ ನನ್ನ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ನಿಯಮ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಓದುವ ಹಾಗಿಲ್ಲ. ಒಂದು ಸಣ್ಣ ಕಾಮನ್ ಸೆನ್ಸ್ ಅನ್ನು ಯೋಚನೆ ಮಾಡಿ. 5 ವರ್ಷಗಳ ಕಾಲ ನೀವು PhD ಮಾಡೋದು, 5 ವರ್ಷಗಳ ಕಾಲ 200-250 ಪುಟದ ಒಂದು PhD ಥೀಸಿಸ್. ಪ್ರಾಮಾಣಿಕವಾಗಿ ಮಾಡಿದ್ರೆ ನೀವು 400-500 ಪುಟ ಬರೆದು ಅದನ್ನ 250ಕ್ಕೆ ಎಡಿಟ್ ಮಾಡಿ ನೀವು ಸಬ್ಮಿಟ್ ಮಾಡೋದು. ಈ 5 ವರ್ಷಗಳ ಕಾಲ 250 ಪುಟ ನಿಮ್ಮದೇ ವಿಷಯ, ನಿಮ್ಮದೇ ಆಯ್ಕೆ, ಇಷ್ಟೆಲ್ಲ ಇಟ್ಕೊಂಡಿದ್ದಾಗ್ಯೂ 20 ನಿಮಿಷ ನೀವು ಸ್ವಂತಿಕೆಯಿಂದ ಮಾತಾಡಲ್ಲ ಅನ್ನೋದಾದ್ರೆ ನಿಮ್ಮ PhDಯ ಸಾರ, ಅಂತಸತ್ವ ಮತ್ತು ತಾತ್ವಿಕತೆಯ ಸ್ವರೂಪ ಏನು? ನಾನು ಇದನ್ನ ಬಹುದೊಡ್ಡ ನೈತಿಕತೆ ಅಂತ ಪರಿಭಾವಿಸ್ಬಿಡ್ತೇನೆ. ಹಾಗಾಗಿ ಆ ತರದ ಸಾಧ್ಯತೆಗಳಿಗೆ ಒಡ್ಕೊಳಕ್ ಆಗಬಾರದು ಅನ್ನುವಂಥದ್ದು ಒಂದು. ಎರಡನೇದು, ನಮ್ಮ PhD ಥೀಸಿಸ್ಗಳನ್ನ ಆದ್ಮೇಲೆ ನಾವು ಮುದ್ರಿಸ್ಬೇಕು. ನಾವು ಸಾಮಾನ್ಯವಾಗಿ ಗೈಡ್ಗಳು, ನನಗೆ ನೆನಪಿರೋ ಹಾಗೆ ಒಂದು 10-15 ವರ್ಷಗಳ ಹಿಂದೆ ಒಂದು PhD ಥೀಸಿಸ್ ಅನ್ನ ವ್ಯಾಲ್ಯೂ ಮಾಡಿ ಅದರ ಬಗ್ಗೆ ಬರೆಯುವಾಗ ಕೊನೆಗೆ ಒಂದು ಸಾಲನ್ನ ಸಾಮಾನ್ಯವಾಗಿ ಬರೀತಿದ್ವಿ. ಅದೇನಂತಂದ್ರೆ, ಈ ಮಹಾಪ್ರಬಂಧವು
ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂದರ್ಭಕ್ಕೆ ಒಂದು ಮಹತ್ವದ ಕೊಡುಗೆಯಾಗಬಹುದು ಬರೀತೀವಿ. ಮತ್ತು ಇದನ್ನು ಮುದ್ರಿಸಬಹುದು. ಇವತ್ತು ನಾವು ಅವೆರಡನ್ನೂ ಬರೀತಿಲ್ಲ. ಇದೊಂದು ಸಾಂಸ್ಕೃತಿಕ ಸಾಹಿತ್ಯಿಕ ಕೊಡುಗೆಯಾಗಬಹುದು ಅನ್ನೋದ್ರ ಬಗ್ಗೆ ನಮಗೆ ತಕರಾರುಗಳಿದ್ದಾವೆ. ಮತ್ತು ಇದನ್ನು ಮುದ್ರಿಸಬಹುದು ಅನ್ನೋದನ್ನು ನಾವು ಬರೀತಾ ಇಲ್ಲ. ನಾವು ಕೆಳಗಡೆ ಏನ್ ಮಾಡ್ತೀವಿ ಅಂದ್ರೆ, ಮೇಲೆ ಕಾಣಿಸಿದ ಎಲ್ಲ ನ್ಯೂನತೆಗಳನ್ನ ಪರಿಗಣಿಸಿ ಅವುಗಳನ್ನೆಲ್ಲ ಸರಿಪಡಿಸಿ ಅದನ್ನು ನಂತರ ಪರಿಶೀಲಿಸಿದ ನಂತರ ಇದಕ್ಕೆ ಮುದ್ರಣಕ್ಕೆ ಅವಕಾಶ ನೀಡಬಹುದು ಅಂತ ಬರಿತಾ ಇದ್ದೀನಿ. ಅಂದ್ರೆ ನಾನು ಇಷ್ಟನ್ನ ಯಾಕೆ ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀನಿ ಅಂದ್ರೆ, PhD ಅನ್ನುವಂಥದ್ದು ಯಾವ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ. ಕಳೆದ 5 ವರ್ಷಗಳ ಕೆಳಗಡೆಗೆ ಯಾವುದು ಪ್ರಜಾವಾಣಿನಲ್ಲಿ ಒಂದು ದೊಡ್ಡ ಸೀರೀಸ್ ಶುರುವಾಯಿತು. ಅದರಲ್ಲಿ ದೊಡ್ಡ ಚರ್ಚೆ ಆಗಿದ್ದು ಯಾವುದು ಅಂತಂದ್ರೆ, ಕನ್ನಡ PhDಗಳಿಂದ ಆಗುತ್ತಿರುವ ಲಾಭ ಏನು. ದೊಡ್ಡ ಚರ್ಚೆ ಆಯ್ತು. ಏನೆಲ್ಲ ಆಗ್ತಾ ಇದೆ, ಹೇಗೆಲ್ಲ ಆಗ್ತಾ ಇದೆ, ಈ ತರದ ಒಂದು ಸಂದರ್ಭಗಳು ಶುರುವಾಯಿತು. ನಾವುಗಳೆಲ್ಲ ಓದ್ತಿದ್ದ ಕಾಲಕ್ಕೆ 30-32 ವರ್ಷಗಳ ಹಿಂದೆ ಮೈಸೂರು ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಓದ್ತಿದ್ದ ಕಾಲಕ್ಕೆ ಎಷ್ಟೋ ಕೆಲವು ಸಲ ಪೊಲಿಟಿಕಲ್ ಸೈನ್ಸ್ ಥೀಸಿಸ್ಗಳನ್ನ, ಹಿಸ್ಟ್ರಿ ಥೀಸಿಸ್ಗಳನ್ನ, ಕನ್ನಡದ ಸಾಂಸ್ಕೃತಿಕ ಅಧ್ಯಯನಗಳನ್ನ, ಜನಪದೀಯ ಅಧ್ಯಯನಗಳನ್ನ, ಕನ್ನಡದ ಸಮಾಜಶಾಸ್ತ್ರೀಯ ಅಧ್ಯಯನಗಳನ್ನ, ಬುಡಕಟ್ಟು ಅಧ್ಯಯನಗಳನ್ನ ಸರ್ಕಾರಗಳು ರೆಫರೆನ್ಸ್ ಆಗಿ ತರಿಸ್ಕೊಂಡು ನೋಡಿರುವಂತ ಚರಿತ್ರೆಗಳಿದ್ದಾವೆ. DC ಆಫೀಸ್ಗೆ ಒಂದು ಕಾಪಿಯನ್ನ ಕಳಿಸ್ಕೊಡುವ ಹೆಮ್ಮೆಯನ್ನ ವಿಶ್ವವಿದ್ಯಾನಿಲಯಗಳು ಅನುಭವಿಸಿದಾವೆ. ಇವತ್ತು ಯಾವ ದಿಕ್ಕಿಗೆ ಹೋಗ್ತಿದ್ದೀವಿ? ಒಂದು PhD ಶುರು ಮಾಡ್ಬೇಕಾದ್ರೇನೆ, PhD ಶುರು ಮಾಡುವಾಗ್ಲೇ ಈಗ ಅದೊಂದು ಯುದ್ಧ. ಒಂದು ಕಾಲಕ್ಕೆ ಮೇಷ್ಟ್ರುಗಳು ಖಾಲಿ ಇದ್ವಿ, PhDಗಳು ಖಾಲಿ ಇರ್ತಿತ್ತು. 5 ಜನ 6 ಜನ ಅಂದ್ರೆ ವಿದ್ಯಾರ್ಥಿಗಳು ಬರ್ತಿದ್ರು, ಬಂದಾಗ ಆಯ್ಕೆ ಮಾಡ್ತಿದ್ವಿ, ಆಯ್ಕೆಗೆ ಮಾನದಂಡಗಳಿರ್ತಿತ್ತು. ಇವತ್ತು ಕಾಂಪಿಟೇಷನ್ PhDಗೆ. ಯಾಕೆ ಕಾಂಪಿಟೇಷನ್? ಯಾಕೆ ಅಂತಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಅಸೋಸಿಯೇಟಿಗೋ ಪ್ರೊಫೆಸರ್ಗೋ ಯಾವುದಕ್ಕೋ ಹೋಗೋದಕ್ಕೆ PhD ಅಗತ್ಯವಾಗಿದೆ. ಮೊದಲನೇದು. ಎರಡನೇದೇನು ಬಹಳ ಇಂಪಾರ್ಟೆಂಟ್ ಆಗಿ, ಒಬ್ಬ ವಿದ್ಯಾರ್ಥಿ MA ಮುಗಿಸಿದ ನಂತರಕ್ಕೆ ಬಹುಶಃ ನೆಟ್ಟೋ ಸ್ಲೆಟ್ಟೋ ಇಲ್ಲ ಅಂದ್ರೆ PhD ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿಬಿಟ್ಟಿದೆ. ಹಾಗಾಗಿ ಇದು ಅವಶ್ಯಕತೆಗೆ ಅನುಗುಣವಾಗಿ ಬೇಕಾಗಿದೆ. ಸೊ ಹೀಗೆ ಯೋಚನೆ ಮಾಡಿದ ತಕ್ಷಣ PhDಯ ಗಾಂಭೀರ್ಯತೆಯ ನೆಲೆಗಳು ಯಾವುದು? ಸೊ ಇದನ್ನ ನಾವು ಒಂಚೂರು ಗಮನಿಸ್ಕೋಬೇಕು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇವತ್ತು ನೀವು ಪ್ರೈಮರಿ ಸ್ಕೂಲ್ಗೆ ಸೇರಿಸ್ತಾ ಇರುವಾಗಲೇ ನಮ್ಮ ಮಕ್ಕಳನ್ನ ಇವನು ಮುಂದೆ ಎಷ್ಟು ಸಂಪಾದನೆ ಮಾಡ್ತಾನೆ, ಯಾವ ಕೆಲ್ಸಕ್ಕೆ ಹೋಗ್ತಾನೆ, ಇದಕ್ಕೆ ಸೇರಿಸಿದ್ರೆ ಏನಾಗತ್ತೆ ಅನ್ನುವಂಥ ಹಂತದಲ್ಲಿ ಇದೀವಿ ನಾವು. ಯಾಕಂದ್ರೆ ನಾನು ಅದೊಂದು ಸಣ್ಣ ಉದಾಹರಣೆ, ನಾನು ಎಲ್ಲೋದ್ರೂ ವಿಷಾದದಿಂದ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಗೆ ಯಾರಾದ್ರೂ ದೊಡ್ಡವರು ಅವರು ಇವರು ಹೊರಗಡೆಯವ್ರಿಗೆ ಬಂದ್ರೆ, ಮನೇಲಿ ಒಂದು 5 ವರ್ಷದ್ದು 6 ವರ್ಷದ್ದು ಸಣ್ಣ ಮಗು ಇದ್ರೆ ಅದು ಕೇಳುವ ಮೂಲಭೂತವಾದ ಪ್ರಶ್ನೆ ಏನ್ ಗೊತ್ತಾ? ನೀ ಏನಾಗ್ತೀಯ ಅಂತ ಕೇಳ್ತೀವಿ ನಾವು. ಇದರಂಥ ದಡ್ಡತನದ ಪ್ರಶ್ನೆ ಜಗತ್ನಲ್ಲಿ ಇನ್ನೊಂದಿದೆ ಅಂತ ನಂಗೆ ಅನ್ಸಿಲ್ಲ. 5-6 ವರ್ಷದ ಮಗುವನ್ನ ನೀನ್ ಏನಾಗ್ತೀಯ ಅಂತ ಕೇಳ್ತೀವಿ ಅಂದ್ರೆ, ಪಾಪ ಮಕ್ಳು ಏನ್ ಹೇಳ್ಬೋದು? ಹೆಣ್ಣು ಮಗು ಆದ್ರೆ ಅಮ್ಮ ಆಗ್ತೀನಿ ಅಂತದೆ, ಗಂಡು ಮಗು ಆದ್ರೆ ಅಪ್ಪ ಆಗ್ತೀನಿ ಅಂತದೆ. ಯಾಕಂದ್ರೆ ಅದಕ್ಕೆ ಅದು ಬಿಟ್ಟು ಬೇರೆ ಗೊತ್ತಿಲ್ಲ. ಆದ್ರೆ ಅಷ್ಟೊತ್ತಿಗೆ ಒಳಗಡೆ ಇರೋ ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಇಂಜಿನಿಯರ್ ಆಗ್ತೀನಿ ಅಂತ ಹೇಳು. ಅಂದ್ರೆ ಒಂದು ಎಜುಕೇಶನ್ ಅನ್ನ, ಒಂದು ಶಿಕ್ಷಣವನ್ನ ಇದು ಜ್ಞಾನಕ್ಕಾಗಿ ಅಂತ ಯೋಚನೆ ಮಾಡಕ್ ಆಗದೇ ಇರೋ ಸ್ಥಿತಿ ನಿರ್ಮಾಣ ಮಾಡಿಟ್ಬಿಟ್ಟಿದ್ದೀವಿ. ನನಗೆ ನೆನಪಿರೋ ಹಾಗೆ, ನಾನು BA ಮುಗಿದ ಮೇಲೆ, MA ಮುಗಿದ ಮೇಲೆ ನಾನು ಒಂದು ಇಡೀ ಪೇಜಿನ ತುಂಬಾ ಡಾಕ್ಟರ್ ಪ್ರಶಾಂತ್ ನಾಯಕ್ BA, ಪ್ರಶಾಂತ್ ನಾಯಕ್ MA, ಡಾಕ್ಟರ್ G ಪ್ರಶಾಂತ್ ನಾಯಕ್ ಬರೆದಿಟ್ಕೊಂಡಿದ್ದೆ ಒಂದು ಪೇಜ್ ತುಂಬಾ. ನಾನು ಅನ್ಕೊಂಡಿದ್ದೀನಿ ಕೆಲಸ ತಗತೀನಿ ಅಂತಲ್ಲ, ನಾನು ಎಜುಕೇಟೆಡ್ ಆಗ. ಆದ್ರೆ ಇವತ್ತು ಕನ್ನಡಕ್ಕೆ ಬರೋ ಹುಡುಗರನ್ನ ಮೊದಲನೇ ಪ್ರಶ್ನೆ, ಕನ್ನಡಕ್ಕೆ ಹೋಗಿ ಏನ್ ಮಾಡ್ತೀಯಾ ಅಂತ ಕೇಳುವಂತ ಪ್ರಶ್ನೆಗಳು ಶುರುವಾಗಿರೋದಿಲ್ಲ. ಅಲ್ಲಿಂದಲೇ ನಮ್ಮ ಅಪಾಯಗಳು ಶುರುವಾಗ್ತಾವ ಅಂತ ಅನ್ಸುತ್ತೆ. ಇದು ಎಲ್ಲಿವರೆಗೆ ಬಂದು ನಿಂತಿದೆ ಅಂದ್ರೆ, ಈ PhDಯಿಂದ ಆಗಬಹುದಾದ ಲಾಭಗಳೇನು ಅಂತ ಕೇಳಬಹುದಾದ ಸಂದರ್ಭಕ್ಕೆ ಬಂದಾಗ ಇವತ್ತಿನ ವಿದ್ಯಾರ್ಥಿಗಳನ್ನ ನಾವು ಎಲ್ಲಿಂದ ರೆಡಿ ಮಾಡ್ಬೇಕು? ನನಗೆ ನನ್ನ ಎದುರುಗಡೆ ನನ್ನ ಮೇಷ್ಟ್ರು ಕೂತಿದ್ದಾರೆ, ರಾಘವ ಮೇಷ್ಟ್ರು. ನಮ್ಮನ್ನು ತುಂಬಾ ತಿದ್ದಿದವರು, ತೀಡಿದವರು. ನಾನು ಫಸ್ಟ್ PhD ಮಾಡಬೇಕು ಅಂತ ಕನ್ಸಿಟ್ಕೊಂಡು ಹೋಗಿದ್ದು ಅವ್ರ ಹತ್ರನೇ. ಆದ್ರೆ ಮೇಷ್ಟ್ರ ಹತ್ರ ಅವಕಾಶ ಇರಲಿಲ್ಲ. ನನ್ನ ಕರ್ಕೊಂಡೋಗಿ ತಪಸ್ವಿ ಕುಮಾರ್ ಹತ್ರ, ಓಪನ್ ಯೂನಿವರ್ಸಿಟಿನಲ್ಲಿ ತಪಸ್ವಿ ಕುಮಾರ್ ಹತ್ರ ಸೇರಿಸಿದ್ರು. ಆಮೇಲೆ ಅದು ಸರಿ ಹೋಗ್ಲಿಲ್ಲ, ಯಾಕೋ ಅವ್ರದ್ದು ಸ್ವಲ್ಪ ಆಸಕ್ತಿ ಆ ತರ ಏನೋ ವ್ಯತ್ಯಾಸಗಳಾಯ್ತು. ಆಮೇಲೆ ಮತ್ತೆ ಮೇಷ್ಟ್ರು ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದು ಸಿದ್ಧಾಶ್ರಮ ಅವ್ರ ಹತ್ರ. ನಾನು ಅವ್ರ ಹತ್ರ ಬಂದು PhD ಮಾಡಿದೆ. ಆದ್ರೆ ಅದಕ್ಕೆ ಮುಂಚೆ ಎಷ್ಟು ಸೈಕಲ್ ಹೊಡೆದಿದ್ವಿ ನಾವು ಅನ್ನೋದು ನಮ್ಗೆ ಗೊತ್ತು. ಒಂದು PhDಗೆ ಸೀಟ್ ತಗೊಳ್ಳೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ವಿ ಅನ್ನೋಂಥದ್ದು ನಮ್ಗೆ ಗೊತ್ತು. ಸೊ ಈ ತಾತ್ವಿಕತೆಯ ಗಾಂಭೀರ್ಯತೆಗಳು ನನಗೆ ಗೊತ್ತಿರಲಿಲ್ಲ. ಒಂದು ಥೀಸಿಸ್ ಅನ್ನು ಆರಿಸ್ಕೊಳ್ಳೋಷ್ಟೊತ್ತು KS ನರಸಿಂಹಸ್ವಾಮಿ ಮೇಲೆ PhD ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಇಹದ ಪರಿಮಳದ ಹಾದಿ ಅಂತ ಹೇಳಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವ್ರ ಥೀಸಿಸ್ ಬಂದ್ಬಿಟ್ಟಿತ್ತು. ಹಾಗಾಗಿ ಬಂದಿರುವಾಗ ನಾನು ಮತ್ತೆ KS ನರಸಿಂಹಸ್ವಾಮಿನ ಮಾಡೋದೇ ಆದ್ರೆ ರಾಘವ ಮೇಷ್ಟ್ರು ಕೇಳಿದ್ದೆ, ಮೇಷ್ಟ್ರು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಸರ್ ಈಗಾಗಲೇ ಒಂದು ಥೀಸಿಸ್ ಬಂದಿದೆ, ನಾನು ಅದನ್ನೇ ಮಾಡಬೇಕು ಅಂತಿದ್ದೀನಿ ಅಂತ. ನರಸಿಂಹಸ್ವಾಮಿ ಮೇಲೆ 5 ಥೀಸಿಸ್ ಮಾಡ್ಬೋದು ನಾಯಕರೇ, ಧೈರ್ಯವಾಗಿ ಹೋಗಿ ಅಂತ ಮೇಷ್ಟ್ರು ಹೇಳಿದ್ರು. ಸೊ ಇದು ಅಂದ್ರೆ ಅರ್ಥ ಏನು ಅಂದ್ರೆ, ನನಗೆ ನನ್ನ ಸಬ್ಜೆಕ್ಟ್ ಬಗ್ಗೆ ನನಗೊಂದು ಖಚಿತತೆ ಇಲ್ಲದೆ ಹೋದ್ರೆ
ಸ್ಪಷ್ಟತೆ ಇಲ್ಲದೆ ಹೋದ್ರೆ ನೀವು ಯಾವ ತಾತ್ವಿಕತೆಯನ್ನು ರೂಪಿಸ್ಕೊತೀರಿ? ಹಾಗೆ ಯಾಕಂದ್ರೆ ಇವತ್ತು ನನಗೆ ಗೊತ್ತು ಬಹಳ ಸಲ ಪಿ ಎಚ್ ಡಿಗಳನ್ನ ಮಾಡುವಾಗ, ಪಿ ಎಚ್ ಡಿ ವಿಷಯಗಳನ್ನ ಎಷ್ಟೋ ಸಲ ಮಾತನಾಡುವಾಗ ಹುಡುಗರನ್ನ ಒಂದು ಸರಳವಾದ ಪ್ರಶ್ನೆ ಕೇಳ್ತೀನಿ ನಾನು ನಮ್ಮಲ್ಲೂ ಕೂಡ. ಈ ಪಿ ಎಚ್ ಡಿಗೆ ಆಯ್ಕೆ ಮಾಡ್ಕೊಂಡಿರೋ ವಿಷಯ ನಿನ್ನದ, ನಿಮ್ ಮೇಷ್ಟ್ರದ? ಯಾಕಂದ್ರೆ ನಮ್ಮ ಮೇಷ್ಟ್ರುಗಳು ಕೆಲವು ಋಣ ತೀರ್ಸೋದಿದಾವೆ, ಯಾರ್ಯಾರ್ದೋ ಏನೇನೋ ಕೊಟ್ಟು ಪಿ ಎಚ್ ಡಿ ಮಾಡಿಸ್ಬಿಡ್ತಾರೆ. ನಾನು ನನ್ನ ವಿಶ್ವವಿದ್ಯಾನಿಲಯದಲ್ಲೂ ಅದನ್ನ ನೋಡ್ಕೊಂಡೆ ಬಂದಿನಿ. ನಾನು ಅದನ್ನ ಫಸ್ಟ್ ಕೇಳ್ತೀನಿ, ಇದರಿಂದ ನಿಮ್ ಮೇಷ್ಟ್ರದ? ಹಾಗಾಗಿ ಈ ನನ್ನ ಕೊನೆಗೂ ಇನ್ನೂ ಒಂದು ಪ್ರಶ್ನೆ ಹೇಳುತ್ತೆ, ಇದನ್ನ ತಗೊಂಡು ನಾಳೆ ದಿನ ಒಂದು ಇಂಟರ್ವ್ಯೂಗೆ ಹೋಗಿ ನಿಂತ್ಕೊಂಡ್ರೆ ನೀನೇನು ಮಾಡಬಲ್ಲೆ? ನೀನ್ ಇದಕ್ಕೆ ಏನು ಉತ್ತರ ಕೊಡಬಲ್ಲೆ? ಅಥವಾ ಬಹಳ ಸಲ ಅಂದ್ರೆ ಅರ್ಥ ಏನು ಅಂದ್ರೆ ಪಿ ಎಚ್ ಡಿ ಮಾಡೋನ್ ನಾನು, ಹೌದು ಮಾರ್ಗದರ್ಶಕ ಏನೋ ಅವನೊಬ್ಬ ಕೈಮರ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಾರ್ಗದರ್ಶಕ ಒಂದು ಕೈಮರ. ನಿಮ್ಮ ಓದನ್ನೆಲ್ಲ ತಲೆಗೆ ತುಂಬಕ್ಕಾಗಲ್ಲ ಅವನು. ಹಾಗೇನೆ ನಿಮ್ಮ ವಿಷಯದ ಬಗ್ಗೆ ಇರೋ ಒಳನೋಟಗಳನ್ನು ಕೂಡ ಅವ್ನು ಕೊಡಲಾರ. ನಿಮ್ಗೆ ಏನಿರುತ್ತೆ ಅದನ್ನ ತಿದ್ದಬಲ್ಲ, ಸರಿಯಾದ ಕ್ರಮದಲ್ಲಿ ಹೇಳಬಲ್ಲ, ಇಂಥವನ್ನೆಲ್ಲ ಮಾಡುವ ಮಾರ್ಗದರ್ಶಕನಿಗೆ ವಿಷಯನ ಅವರೇ ಕೊಡ್ತಾರೆ ಅನ್ನೋದಾದ್ರೆ ಎಲ್ಲಿಂದ ಶುರು ಆಗ್ಬೇಕು, ಯಾಕೆ ಶುರು ಆಗ್ಬೇಕು, ಮತ್ತದು ಏನು ವರದಿ ಆಗ್ಬೇಕಾ, ಅದು ಪಿ ಎಚ್ ಡಿ ಸಂಶೋಧನೆ ಆಗ್ಬೇಕಾ? ಸ್ನೇಹಿತರೆ, ಅದೊಂದು ಶಿಸ್ತು. ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಸಂಶೋಧನೆ ಒಂದು ಶಿಸ್ತು. ಎರಡನೇದು, ಸಂಶೋಧನೆ ಅನ್ನೋದು ಒಂದು ಸರಳವಾದಂತ, ಸಹಜವಾದಂತ ಮತ್ತು ಕ್ಲಿಷ್ಟವನ್ನ ಸರಳೀಕರಿಸಬಹುದಾದಂತ ಒಂದು ಕ್ರಮ ಕೂಡ ಹೌದು. ನನಗೆ ಅದು ನನಗೆ, ನೀವು ಅದನ್ನ ಬಗ್ಗೆ ನಿಮ್ಮ ವಿರೋಧಗಳಿದ್ರೂ ಚಿಂತೆ ಇಲ್ಲ. ನನಗನ್ಸಿದೆ, ವಿಮರ್ಶೆಗೂ ಸಂಶೋಧನೆಗೂ ವ್ಯತ್ಯಾಸ ಇದೆ. ನಮ್ಮ ಸಂಶೋಧನೆಗಳು ವಿಮರ್ಶೆಗಳಲ್ಲ ಮತ್ತು ಸಂಶೋಧನೆಗಳು ಪರಿಭಾಷೆಗಳ ಗಂಟುಗಳಲ್ಲ ಅವು. ಸಣ್ಣದೊಂದು ಕಾಯಿಲೆ ಶುರು ಆಗೋಯ್ತು ಇದಕ್ಕಿದ್ದಂಗೆ. ಅದೆಲ್ಲಿಂದ ಶುರು ಆಯ್ತು ಗೊತ್ತಿಲ್ಲ. ಒಂದು ಥೀಸಿಸ್ಗೆ ಶೀರ್ಷಿಕೆನೆ ಬಹಳ ವಿಶಿಷ್ಟವಾಗಿ ಕೊಡುವಂಥದ್ದು. ನಮ್ಮಲ್ಲಿ ನನ್ನ ಗೆಳೆಯ ಮೋಹನ್ ಇದ್ದಾನೆ, ಅವನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನೊಂದು ಪಿ ಎಚ್ ಡಿ ಮಾಡಿದ್ದ. ಅದೇನು ಅಂತಂದ್ರೆ, ಕಾರಂತರ ಕಾದಂಬರಿಗಳಲ್ಲಿ ಸ್ತ್ರೀತ್ವದ ನೆಲೆಗಳು, ಪಿ ಎಚ್ ಡಿ ಥೀಸಿಸ್. ಅದಕ್ಕೆ ಸಬಿಹಾ ಭೂಮಿಗೌಡ ಅವರು ಅದಕ್ಕೆ ವ್ಯಾಲ್ಯೂವೇಟರ್ ಆಗಿ ಬಂದಿದ್ರು. ಅವ್ರು ಕೇಳಿದ ಪ್ರಶ್ನೆ ಒಂದೇ, ಮೊದಲನೇ ಪ್ರಶ್ನೆ ಅದೇನು ಅಂತಂದ್ರೆ, ಸ್ತ್ರೀತ್ವ ಎಂದರೇನು? ಅವನು 10 ನಿಮಿಷ ಮಾತಾಡಿದ್ಮೇಲೆ ಮೇಡಮ್ ತಿರ್ಗಾ ಕೇಳಿದ್ರು, ಸ್ತ್ರೀತ್ವ ಎಂದರೇನು? ಆಮೇಲೆ 10 ನಿಮಿಷ ಮಾತಾಡ್ದ, ಮತ್ತು ಕೊನೆಗೆ ಅವ್ರು ಕೇಳಿದ್ರು, ಸ್ತ್ರೀತ್ವ ಎಂದರೇನು? ಒಂದು ಪರಿಭಾಷೆಯನ್ನ ಬೆನ್ನತ್ತೋದಿದೆಯಲ್ಲ, ಅನನ್ಯತೆಯೋ ವಿಸ್ಮಿತತೆಯೋ ಇಂಥವನ್ನೆಲ್ಲ ನಾವು ಬೆನ್ನತ್ತೋದಿದೆಯಲ್ಲ, ಇದು ವಿದ್ಯಾರ್ಥಿಗೆ ಸ್ಪಷ್ಟ ಆಗದೆ ಹೋಗ್ಬಿಟ್ರೆ ನೀವು ಸಂಶೋಧನೆ ಎಲ್ಲಿಂದ ಮಾಡ್ಬೇಕು? ನಾನು ತುಂಬಾ ಸಲ ಹೇಳಿದ್ದೀನಿ, ನೀ ಏನ್ ಹೇಳ್ತಿದೀಯ ಅನ್ನೋದ್ರ ಬಗ್ಗೆ ಮೊದಲು ನೀನ್ ಸ್ಪಷ್ಟ ಆಗ್ಬಿಡು. ನಾನು ಯಾವ್ದನ್ನ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಆಗ್ಬಿಡು. ಆಮೇಲೆ ತುಂಬಾ ಸಲ ಇದೆ, ಒಂದು 50 ತಗೊಂಡು ದೊಡ್ಡದನ್ನ ಚಿಕ್ಕದನ್ನಾಗಿ ಮಾಡೋದು ಪಿ ಎಚ್ ಡಿ ಥೀಸಿಸ್ ಅಲ್ಲ. ಚಿಕ್ಕದನ್ನೇ ದೊಡ್ಡದನ್ನಾಗಿ ಮಾಡೋದನ್ನ ಸಂಶೋಧನೆ ಎಲ್ಲೋ ಕೇಳುತ್ತೆ. ಯಾಕಂದ್ರೆ ಹುಡುಕ್ಬೇಕಲ್ಲ ನೀವು ಯಾವ ನೆಲಗಟ್ಟಿನ ಸಂದರ್ಭಗಳು. ಆಮೇಲೆ ಎಷ್ಟೋ ಸಲ ನಾವು ಸಿನಾಪ್ಸಿಸ್ನು ಮಾಡ್ಕೋಬೇಕು. ಸಿನಾಪ್ಸಿಸ್ ಒಂದು ನೆಪ. ಸೋಷಿಯಲ್ ಸೈನ್ಸ್ ಅಲ್ಲಿ ಪ್ರಾಕ್ ಕಲ್ಪನೆ ಇದೆಯಲ್ಲ, ನಮ್ಮ ಸಿನಾಪ್ಸಿಸ್ಗಳು ಒಂದು ನೆಪ. ಈ ನೆಪ ಹೇಗೆ? ಒಂದು ವೇಳೆ ನಾನು ಕುವೆಂಪು ಬಗ್ಗೆ ಮಾತನಾಡ್ತೀನಿ ಅನ್ನೋದಾದ್ರೆ, ಒಂದು ಕುವೆಂಪು ಕಾದಂಬರಿಗಳ ಬಗ್ಗೆ ಅಂತ ಮಾತನಾಡ್ತೀನಿ ಅನ್ನೋದಾದ್ರೆ, ನಾವು ಸಿನಾಪ್ಸಿಸ್ ರೆಡಿ ಮಾಡ್ಬಿಡ್ತೀವಿ. ಒಂದು 10 ನೋಡಿ 11 ರೆಡಿ ಮಾಡ್ತೀವಿ. ರೆಡಿ ಮಾಡುವಾಗ ಅಲ್ಲಿ ಏನೋ ಹಾಕ್ತೀವಿ, ನಾವು ಆ ಸಬ್ಜೆಕ್ಟ್ಗಳನ್ನು ಹಾಕೊಂಡಿರ್ತೀವಿ. ಬಹಳ ಮೂಲಭೂತ ಪ್ರಶ್ನೆ ಏನಂದ್ರೆ, ನಾನು ಸಿನಾಪ್ಸಿಸ್ ಮಾಡಬೇಕು ಅನ್ನುವಂಥ ಎಚ್ಚರಿಕೆ ಇರಬೇಕಾದ್ರೆ ಇಡೀ ಟೆಕ್ಸ್ಟ್ ಅನ್ನ ನೀವು ಯಾವುದನ್ನ ಆಯ್ಕೆ ಮಾಡ್ತೀರೋ ಅದನ್ನ ಸಂಪೂರ್ಣವಾಗಿ ಕನಿಷ್ಠ ಪಕ್ಷ 1 ಸಲವಾದರೂ ಓದಿರಬೇಕು. ಓದಿದ್ದರೆ ಮಾತ್ರ ನಾನು ಈ ಚಾಪ್ಟರ್ ಹಾಕೋಬೋದೋ ಬೇಡವೋ ಅನ್ನೋಂಥ ಒಂದು ಸಣ್ಣ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ತಲೆಗೆ. ಬೇರೆ 10 ತರ ನಾನು 11 ಮಾಡ್ಕೊಂಡ್ಬಿಟ್ರೆ, ಹಾಗಾದಾಗ ನನ್ನ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಇದನ್ನ ಹುಡ್ಕೋದ. ಸ್ನೇಹಿತರೆ, ನನ್ಗೊಂದು ವಿಷಯ ಗೊತ್ತು. ನಾವೊಂದು ರಿಸರ್ಚ್ಗೋ ಯಾವ್ದ್ರ ಒಳಗಡೆಗೆ ಪ್ರವೇಶ ತಗೊಂಡ್ರೆ ನನಗೆ ಸ್ಪಷ್ಟವಾಗಿ ಗೊತ್ತಿರೋದೇನಂದ್ರೆ, ಆ ಕೃತಿನೇ ಕೆಲವು ಸಲ ನನ್ನನ್ನ ನೀನು ಹೀಗೆ ಪ್ರವೇಶ ಮಾಡು ಅಂತ ಹೇಳ್ಕೊಡ್ತಿರುತ್ತೆ. ಹಾಗಾಗಿ ನೀನ್ ನನ್ನನ್ನ ಈ ಒಳನೋಟಗಳಿಂದ ಬರಬೇಕು ಅಂತ ಏನೋ ಕೃತಿ ಹೇಳ್ಕೊಡ್ತಿರುತ್ತೆ. ನಮ್ಗದು ಸ್ಪಷ್ಟ ಆಗ್ಲಿಲ್ಲ ಅಂತಂದ್ರೆ, ಕೃತಿಯನ್ನ ಕೃತಿ ತರನೇ ಓದ್ತಾ ಹೋಗ್ಬಿಡ್ತೀನಿ ಅಂತಂದ್ರೆ ಸಂಶೋಧನೆ ಮಾಡ್ಬೇಕಾದ ಅಗತ್ಯ ಇಲ್ಲ. ಒಂದು ಟೆಕ್ಸ್ಟ್ ಆಗಿ ನೋಡೋದು ಬೇರೆ, ಒಂದನ್ನ ರಿಸರ್ಚ್ ಮೆಥಡಾಲಜಿಗಳನ್ನ ಇಟ್ಕೊಂಡು ನೋಡೋದು ಬೇರೆ. ಅದ್ರ ಆಚೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ, ಇದು ನನ್ನ ಆಯ್ಕೆಯ ವಿಚಾರ ಆಗಿರೋದ್ರಿಂದ ಇದನ್ನ ಗ್ರಹಿಸುತ್ತಾ ಇರುವ ಕ್ರಮಗಳು ಯಾವುದು? ಈಗಾಗಲೇ ಆಗೋಗಿರೋದನ್ನೇ ನೋಡೋಣ. ನಾನು ನನ್ನದನ್ನೇ ಉದಾಹರಣೆ ಕೊಟ್ಟೆ. ಎದೆ ಪರಿಮಳದ ಆದಿ ಒಂದು ಅದ್ಭುತವಾದ ಥೀಸಿಸ್. ಅದು ನರಸಿಂಹಸ್ವಾಮಿ ಅವ್ರನ್ನ ಸಮಗ್ರವಾಗಿ ನೋಡಿದ್ದು. ಆದ್ರೆ ಅದು ನೋಡುವಾಗ ಏನ್ ಮಾಡಿದ್ರು ಅವರು ಅಂದ್ರೆ, ಕವಿತೆಗಳನ್ನ ಇಟ್ಕೊಂಡು, ಒಟ್ಟು ಸಮಗ್ರವಾದ ಕವಿತೆಗಳನ್ನ ಇಟ್ಕೊಂಡು ಅದೊಂದು ಚಲನಾತ್ಮಕವಾಗಿ ಹೇಗೆ ಚಲಿಸುತ್ತೆ ಆರಂಭದಿಂದ ಅಂತ ನೋಡಿದ್ರು. ನನಗದು ಹಂಗ ಅನ್ನಿಸ್ತಿಲ್ಲ, ನಂಗೆ ವಸ್ತು ಭಾವದಲ್ಲಿ ನೋಡ್ಬೇಕನ್ನಿಸ್ತು. ಅದನ್ನು ಕೂಡ ಮೇಷ್ಟೇ ನಂಗೆ ಹೇಳ್ಕೊಟ್ಟಿತ್ತು. ಹೀಗೆ ಗ್ರಹಿಸ್ಬೋದು ನೋಡಿ. ಮೊದಲನೇದಾಗಿ ಶುರು ಮಾಡಿದೆ ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯದಲ್ಲಿ ಅಧ್ಯಾತ್ಮ, ಧರ್ಮ, ದೇವರು
ಅದಾದ್ಮೇಲೆ ನರಸಿಂಹಸ್ವಾಮಿ ಕಾವ್ಯದಲ್ಲಿ ಗಂಡು ಹೆಣ್ಣಿನ ಸಂಬಂಧ, ನರಸಿಂಹಸ್ವಾಮಿ ಕಾವ್ಯದಲ್ಲಿ ವಾತ್ಸಲ್ಯ, ನರಸಿಂಹಸ್ವಾಮಿ ಕಾವ್ಯದಲ್ಲಿ ಸಮಾಜ, ನರಸಿಂಹಸ್ವಾಮಿ ಕಾವ್ಯದಲ್ಲಿ ದೇವರು ಮತ್ತು ಪ್ರಕೃತಿ, ಅದರೊಳಗಡೆ ವಿಶೇಷವಾಗಿ ಭೂಮಿ, ಮತ್ತು ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿ ಸಾವು ಮತ್ತು ಬದುಕಿನ ಪ್ರಶ್ನೆಗಳು. ಸೊ ಹಾಗಾದಾಗ ಆಮೇಲೆ ಈ ಥೀಸಿಸ್ ಆ ಥೀಸಿಸ್ ಎರಡು ಬಂದ್ರೆ ಎರಡಕ್ಕೂ ಏನು ಇವೆರಡು ಸಂಬಂಧ ಇದೆ ಅಂತಲೇ ಅನಿಸ್ತಾ ಇಲ್ಲ ಅನ್ನೋ ಮಟ್ಟಕ್ಕಿದೆ. ಈಗಲೂ ನನ್ಗನ್ಸುತ್ತೆ ನರಸಿಂಹಸ್ವಾಮಿ ಅವ್ರನ್ನ ಇನ್ನೂ 2 PhD ಮಾಡೋ ಕೆಪಾಸಿಟಿ ಇದೆ, ಶಕ್ತಿ ಇದೆ. ಯಾಕೆಂದ್ರೆ ಆ ತಾತ್ವಿಕತೆನ ಯಾರು ರೂಪಿಸ್ಕೋಬೇಕು? ಮಾಡೋನೇ ರೂಪಿಸ್ಕೋಬೇಕಲ್ಲ. ಎರಡನ್ನ ಸೇರಿಸಿ ಮೂರನೇದು ಮಾಡ್ತೀನಿ ಅಂತ ಅನ್ನೋಂಥದ್ದಲ್ಲ, ಅದೊಂದು ಭಯನೂ ಆಗ್ಬೇಕಲ್ಲ. ಆ ಭಯ ಇಲ್ಲದೆ ಹೋದ್ರೆ, ನಿಮ್ಗೆ ರಿಸರ್ಚ್ ಮಾಡ್ತಾ ಇರುವಂತ ಭಯ ಇಲ್ಲದೆ ಹೋದ್ರೆ ಆ ತಾತ್ವಿಕತೆಗಳು ಬರೋದೇ ಇಲ್ಲ. ಈಚೆಗೆ ನಿಮಗೆ ಗೊತ್ತು ಅದೇನಾಗಿದೆ ಅಂತ. ಇವತ್ತು PhDಗಳು ಏನಾಗಿದೆ, ನಾನು ಸಂಕಟದಿಂದ ಹೇಳ್ತೀನಿ, ಕೆಲವು ಕಡೆನಲ್ಲಿ PhDಗಳು ಪ್ಯಾಕೇಜ್ಗಳಾಗ್ಬಿಟ್ಟಿವೆ. ಎಲ್ಲಿಂದ? ವಿದ್ಯಾರ್ಥಿಯಾಗಿ ಆಯ್ಕೆ ಆಗೋದ್ರಿಂದ ಅದನ್ನ ಸಬ್ಮಿಟ್ ಮಾಡೋದ್ರವರೆಗೂ ಪ್ಯಾಕೇಜ್ ಆಗಿದೆ. ಇದನ್ನ ನಾವು ಮುಚ್ಚಿಟ್ಕೋಬೇಕಾಗಿಲ್ಲ, ನಾವು ಮಾತಾಡ್ಕೊಳ್ಳೇಬೇಕು ಸ್ನೇಹಿತರೆ. ಯಾಕಂದ್ರೆ ಇದು ತಾಕೋರಿಗೆ ತಾಕ್ಲೇಬೇಕು. ನನ್ನ ವಿಶ್ವವಿದ್ಯಾಲಯದಲ್ಲೇ ಕೆಲವು ವಿದ್ಯಾರ್ಥಿಗಳು ಬಂದು, ಸರ್ ನಾಳೆ ನಮ್ಮ ವೈವಾ ಇದೆ ಅಂದಾಗ ನಾನು ಇದೇ ಮಾತನ್ನು ಹೇಳಿದ್ದೀನಿ, ನಿಮ್ಮ ವೈವಾಕ್ ಬರಲ್ಲ, ಯಾಕೆಂದ್ರೆ ಇದು ಪ್ಯಾಕೇಜ್ PhD, ನಾನು ಬರಲ್ಲ ಅಂತ ಹೇಳ್ತೀನಿ. ಇದು ಖಂಡಿತವಾಗಿ ಅಹಂಕಾರ ಅಲ್ಲ, ನೋವಿನಿಂದ ನಾನು ಮಾತಾಡ್ತೀನಿ. ಹಾಗಾಗಿ ನೀವು ಅವ್ರಿಗೆ ಪ್ರಶ್ನೆ ಕೇಳೋದು ಅಂದ್ರೆ ಏನ್ ಪ್ರಶ್ನೆ ಕೇಳಬೇಕು? ನಮ್ಮಲ್ಲೊಬ್ಬರು ಎಕ್ಸ್ಪರ್ಟ್ ಬಂದಿದ್ರು, ಬಹಳ ತುಂಬಾ ದೊಡ್ಡ ವಿದ್ವಾಂಸರು. ಅವರು ಪ್ರಶ್ನೆ ಕೇಳ್ತಾ ಕ್ಯಾಂಡಿಡೇಟ್ ಮತ್ತು ಗೈಡ್ ಇಬ್ರು ಇರ್ಬೇಕಾದ್ರೆ ಪ್ರಶ್ನೆ ಕೇಳ್ತಾ ಕೊನೆಗೆ ಒಂದು ಸಣ್ಣ ಪ್ರಶ್ನೆ ಕೇಳಿದ್ರು. ಅವರು ಏನ್ ಹೇಳಿದ್ರು ಅಂದ್ರೆ, ನಿಜ ಹೇಳಿ, ಅವರು ಗೈಡ್ ಕೇಳಿದ್ರು, ಮೇಷ್ಟ್ರೆ ಪ್ರಶ್ನೆನ ನಾನು ನಿಮ್ ಕ್ಯಾಂಡಿಡೇಟ್ ಕೇಳಲ್ಲ, ನಿಮ್ಗೆ ಕೇಳಲ್ಲ ಅಂತ ಕೇಳಿದ್ರು. ಯಾಕೆಂದ್ರೆ ಕೇಳಿದ ಪ್ರಶ್ನೆಗೆಲ್ಲ ಅವರೇ ಉತ್ತರ ಕೊಡ್ತಾರೆ. ಸೊ ಹಾಗಾದಾಗ ಈ PhD ಕನಿಷ್ಠ ಪಕ್ಷ ನನ್ನ PhD ನಾನು ಎಲ್ಲಿ ಬೇಕಾದ್ರೆ ಇಟ್ಕೊ ಓಡಾಡ್ಬೋದಾ? ಪ್ರೀತಿಯ ಬದುಕು ಅಂತ ಪ್ರಿಂಟ್ ಮಾಡಿಸ್ತಾರೆ, 2ನೇ ಸಲ ರೀಪ್ರಿಂಟ್ ಆಯ್ತು. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಎಲ್ಲಿಟ್ಟು ನನ್ನ PhD ನೀಡಬಲ್ಲೆ ಅಂತ. ಬೇಕಾ ನಿಮ್ಗೆ? ಇದು ಸಾಧ್ಯ ಆಗದೆ ಹೋಗ್ಬಿಟ್ರೆ, ನಾನು PhD ಮಾಡಿದ್ದೆ ಮರ್ತೋಯ್ತು, ಅದೆಲ್ಲೋ ಥೀಸಿಸ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಆಮೇಲೆ ತೋರಿಸ್ತೀನಿ ಅನ್ನೋಂಗ್ ಆಗ್ಬಾರ್ದಲ್ವಾ? ಯಾರಾದ್ರೂ ಕೇಳಿದ್ರೆ ನನ್ನ PhD ಥೀಸಿಸ್ ನೋಡ್ತೀರಾ ಅನ್ನೋಂಗ್ ಆಗ್ಬೇಕಲ್ಲ. ಈ ಎಲ್ಲ ಸಾಧ್ಯತೆಗಳನ್ನ ನೀವು ತಾತ್ವಿಕತೆಯಾಗೇ ಶುರು ಮಾಡ್ಕೋಬೇಕಲ್ವಾ? ಹಾಗಾಗಿ ವಿಷಯದ ಆಯ್ಕೆಯಿಂದ ಶುರು ಮಾಡುವ, ಆಮೇಲೆ ಒಂದು ಪೂರ್ವ ಸಿದ್ಧತೆ ಇರ್ತಿತ್ತು. ನಮ್ಗೆಲ್ಲ ಗೊತ್ತು, ನಾವೇನ್ ಮಾಡ್ತಿದ್ವಿ ಅಂದ್ರೆ, ಒಂದು ವಿಷಯ ಆಯ್ಕೆ ಮಾಡ್ಕೊಂಡ ತಕ್ಷಣ ನಾವು ಮೊದಲು ಮಾಡ್ತಿದ್ದ ಕೆಲಸ ಏನಂದ್ರೆ, ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಒಂದು 15 ಪೈಸದ ಕಾರ್ಡಲ್ಲಿ ಲೆಟರ್ ಬರೀತಿದ್ವಿ. ಏನಂದ್ರೆ, ನಾನು ಈ ವಿಷಯನ ಕುರಿತು PhD ಮಾಡ್ಬೇಕು ಅಂತ ಮಾಡಿದ್ದೀನಿ, ನಿಮ್ಮಲ್ಲಿ ಏನಾದ್ರೂ ಇದರ ಬಗ್ಗೆ ಆಗಿದ್ರೆ ಮಾಹಿತಿ ಕೊಡಿ. ಇವತ್ತು ನಿಮಗೆ ಬಹಳ ಸರಳವಾದ ಮಾರ್ಗಗಳಿದಾವೆ, ಶೋಧಗಂಗಾ ಮತ್ತೊಂದು ಎಲ್ಲದರಲ್ಲೂ ಇದಾವೆ. ಅದೆಲ್ಲದರಲ್ಲಿ ಇದ್ರೂ ನೀವು ಅಂತದ್ದೇ ಒಂದು ವಿಷಯ ತಗೊಂಡ್ರೆ, ಆಮೇಲೆ ಗೈಡ್ ಹತ್ರಕ್ಕೆ ಹೋಗಿ, ಸರ್ ಇದೊಂದು ಆಗೋಗಿದೆ ಅಂತಂದ್ರೆ, ಅದು ಆಗೋಗಿರೋದನ್ನ ಓದಿದ್ಯಾ ಅಂತ ನಾವು ಕೇಳಲ್ಲ, ನಾವು ಬೇರೆ ತರ ಮಾಡ್ಬೋದು ಬಿಡ. ಸೊ ಇಂಥದ್ದೊಂದು ಬೇಜವಾಬ್ದಾರಿ ನೆಲೆ ಒಳಗಡೆಗೆ ಇರುವಾಗ ಕರ್ನಾಟಕ ಸಂಘ ಇದನ್ನ ಒಂದು ಕಮಿಟ್ಮೆಂಟ್ ಆಗಿ ಕೈಗೆ ತಗೊಂಡು ರಿಸರ್ಚ್ ಓರಿಯೆಂಟೇಷನ್ಸ್ ಅನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹೌದು, ನನಗೆ ನಂಬಿಕೆ ಐತಿ, ಏನೊಂದು 50-60 ಜನದ ಮೇಲೆ ಇರ್ತಾರೆ ಅಂತ. ಕಡಿಮೆ ಜನ ಇದ್ದೀರಿ, ಚಿಂತೆ ಇಲ್ಲ. ಯಾಕಂದ್ರೆ ನಾವೇನು ರಾಜಕಾರಣದ ಸಮಾವೇಶ ಮಾಡ್ತಿಲ್ಲ, ಬೆಳಗ್ಗೆ ಗಿದ್ದವರೆ ಮಧ್ಯಾಹ್ನಕ್ಕೆ ಇರಬೇಕು ಅಂತ. ಆದ್ರೆ ಕನಿಷ್ಠ ಪಕ್ಷ ಇದರಿಂದ ಹೋಗೋಷ್ಟೊತ್ತಿಗೆ ನನ್ನ ಥೀಸಿಸ್ ಅನ್ನ ನಾನೇ ಮಾಡ್ತೀನಿ ಅನ್ನೋ ಗ್ಯಾರಂಟಿ ತಗೊಂಡಾರ ಹೋಗ್ಬೇಕಲ್ಲ ನೀವು. ಮೊದಲನೇದು. ಎರಡನೇದು, ನಾನು ಒಂದು ವಿಷಯನ PhD ಆಯ್ಕೆ ಮಾಡಿಕೊಂಡು ನನ್ನ ಮಾರ್ಗದರ್ಶಕರ ಹತ್ರ ನಾನು ಮಾತಾಡುವಷ್ಟೊತ್ತಿಗೆ ಆ ವಿಷಯದ ಒಳಗಡೆಗೆ ಒಂದು ಪರ್ಫೆಕ್ಟ್ ಅನ್ನಬಹುದಾದ ಅಥವಾ ನಾನು ಅಂದುಕೊಳ್ಳಬಹುದಾದಷ್ಟು ಪಾಂಡಿತ್ಯ ನನ್ನ ಮಾರ್ಗದರ್ಶಕರಿಗೆ ಇಲ್ಲದೆ ಇರಬಹುದು. ತಪ್ಪಲ್ಲ. ಅವ್ರ ಶಾಸ್ತ್ರದಲ್ಲೋ, ಅವ್ರ ಶಾಸನದಲ್ಲೋ, ಅವ್ರ ಪ್ರಾಚೀನ ಸಾಹಿತ್ಯದಲ್ಲೋ ಅವ್ರು ತುಂಬಾ ದೊಡ್ಡ ವಿದ್ವಾಂಸರಿರಬಹುದು. ಒಂದಿಷ್ಟು ಆಧುನಿಕ ಸಾಹಿತ್ಯದಲ್ಲೋ, ಇನ್ಯಾವುದೋ ನೀವು ಆಯ್ಕೆ ಮಾಡ್ಕೊಳ್ಳೋ ದಲಿತ ಮಂಡಾಯನ ನವ್ಯದಲ್ಲೋ ಒಂದಿಷ್ಟು ಸ್ವಲ್ಪ ಓದು ಒಂದಿಷ್ಟು ಕಡಿಮೆ ಇದ್ದಿರಬಹುದು. ಹಾಗಾದಾಗ ನನ್ನ ಸವಾಲೇನು ಅಂದ್ರೆ, ನಾನೇ ನಮ್ಮ ಮೇಷ್ಟ್ರಿಗೆ ಗೈಡ್ ಮಾಡಿದೆ ಅನ್ನೋ ದುರಹಂಕಾರ ಅಲ್ಲ. ಅದನ್ನ ನನ್ನದೇ ವಿಭಾಗದಲ್ಲಿರೋ ಇನ್ನೊಬ್ಬ ಮೇಷ್ಟ್ರುಗಳ ಜೊತೆಗೆ ನಾನು ಸಂವಾದ ಮಾಡಬಹುದಾದ ಒಂದು ಆಪ್ತತೆಯನ್ನು ಉಳಿಸ್ಕೋಬೇಕಲ್ಲ. ಯಾಕಂದ್ರೆ ಅಲ್ಲಿ ಇನ್ನೊಂದು ಮುಖ ಇದೆ, ಅದನ್ನು ನಾ ಹೇಳ್ಬಿಡ್ತೀನಿ. ಕೆಲವು ಸಲ ಕೆಲವು ಗೈಡ್ಗಳು, ನೀನು ಯಾರು ಬೇರೆ ಒಬ್ಬ ಮೇಷ್ಟ್ರ ಹತ್ರ ಹೋಗಿ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬಂದ ತಕ್ಷಣ ಅವನಲ್ಲಿ ಹೋಗಿದ್ದಾನೆ ಅಂತ ಕೇಳಿದ ತಕ್ಷಣ ನೀನ್ ಗೈಡ್ ಯಾರು ಅಂತಲೂ ಕೇಳುವಂತ ವ್ಯವಸ್ಥೆನೂ ಇರ್ಬೋದು, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅದ್ರ ಆಚೆಗೆ ನಿಮ್ಗೊಂದು ವಿದ್ವತ್ ಪೂರ್ಣವಾದದ್ದು ಅಂದ್ರೆ, ನಾನು ಇಲ್ಲಿ ಕೆಲವ್ರು ಇದ್ರೆ ಅಕಸ್ಮಾತ್ 2 ವರ್ಷ 3 ವರ್ಷ ನೀವು ಕಂಪ್ಲೀಟ್ ಮಾಡಿದ್ರೆ, ನೀವು ರೈಟ್ ಅಪ್ ಮಾಡ್ತಾ ಇರೋದ್ರೆ, ನೀನು ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ವಿಶ್ವವಿದ್ಯಾನಿಲಯಗಳ ಲೈಬ್ರರಿಗಳನ್ನ ನೀವು ಓಡಾಡಿದ್ದೀರಿ? ಯಾರು ಇದ್ರೆ ಒಂಚೂರು ಕೈ ಎತ್ತಿ ಹೇಳಿ. ಬೇಡ, ನಿಮ್ಮ ಲೈಬ್ರರಿಲೇ ಇರುವ ಎಷ್ಟು PhD ಥೀಸಿಸ್ಗಳನ್ನ ರೆಫರ್ ಮಾಡಿದ್ದೀರಿ? ಚೂರು ಕೈ ಎತ್ತಿ.
ಅಥವಾ ನೀವೇ ಆಯ್ಕೆ ಮಾಡ್ಕೊಂಡಿರೋ ವಿಷಯಕ್ಕೆ ಪರ್ಯಾಯವಾಗಿ ಒಂಚೂರು ಪ್ಯಾರಲಲ್ ಆಗಿ ಆಚೆ ಈಚೆ ಅನ್ನೋ ಹಾಗಿರುವ ಸಬ್ಜೆಕ್ಟ್ಗಳು ಎಷ್ಟಿವೆ ಅನ್ನೋದನ್ನ ನೀವೆಷ್ಟು ಜನ ಗುರ್ತಾಕಿದಿರಿ ಒಂಚೂರು ಕೈ ಎತ್ತಿ. ನಾನು 3 ಸಲ ಪ್ರಶ್ನೆ ಕೇಳಿದ್ದಕ್ಕೆ ಇಬ್ಬರು ಕೈ ಎತ್ತಿದ್ರು, 3ನೇವ್ರು ಕೈ ಎತ್ತಿದ್ರು, 4ನೇವ್ರು ಕೈ ಎತ್ತಿದ್ರು. ದಯವಿಟ್ಟು ಇದು ಮುಗಿದ ಮೇಲೆ ನಾ ಕೇಳ್ತೀನಿ, ನನ್ನ ಜೊತೆ ನೀವು ಆರ್ಗ್ಯೂ ಮಾಡ್ಬೇಕು, ಸುಮ್ಮನೆ ಕೈ ಎತ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಡಿ. ಸೊ ಹಾಗಾಗಿ ಇದರ ಅರ್ಥ ಏನಾಯ್ತು? ಗಾಂಭೀರ್ಯ ಅನ್ನೋದನ್ನು ರೂಪಿಸ್ಕೊಳ್ಬೇಕು. ಸ್ನೇಹಿತರೆ, 5 ವರ್ಷ PhD ಗೋಸ್ಕರ ಟೈಮ್ ಹಾಕ್ತೀವಿ. ಪ್ರಾಮಾಣಿಕವಾಗಿ ಹಾಕೋರು ಇದ್ದಾರೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಈಗ ನನ್ನ ವಿಭಾಗದಲ್ಲೇ ಸುಮಾರು 15 ಜನ ಫುಲ್ ಟೈಮ್ ಸ್ಕಾಲರ್ಸ್, JRF ಪಾಸ್ ಮಾಡ್ಕೊಂಡಿರೋರು, ಮತ್ತೆ ಇನ್ಯಾವುದೋ ಫೆಲೋಶಿಪ್ ತಗೊಳ್ತಾ ಇರೋರು. ಅವ್ರು ಸುಮ್ಮನೆ ಏನಾದ್ರು ಓಡಾಡ್ಕೊಂಡಿದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂತಂದ್ರೆ, ನಿಮ್ಗೆ ಫೆಲೋಶಿಪ್ ಕೊಡ್ತಾ ಇರೋದೆಲ್ಲ ನನ್ನ ಟ್ಯಾಕ್ಸ್ ಅಮೌಂಟ್ ಅಲ್ಲಿ, ನಾನು ಹೇಳ್ತೀನಿ ಅದು ನನ್ನ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಕೊಡ್ತಿರೋದು. ನೀವು ಕೂತ್ಕೊಂಡು ಕೆಲಸ ಮಾಡ್ಬೇಕು, ಇನ್ಶರ್ಟ್ ಮಾಡ್ಕೊಂಡು ಓಡಾಡೋದು ಅಷ್ಟೇ ಅಲ್ಲ, ಕೆಲಸ ಆಗ್ಬೇಕಲ್ವಾ ಅಂತ ಹೇಳೋವಂಥದ್ದು. ಸೊ ಒಂದು 5 ವರ್ಷದ ಒಂದು ಕೆಲಸ, ನಾನು ಆರಂಭದಲ್ಲಿ ಹೇಳಿದ ಹಾಗೆ 250 ಪುಟ. ಎಷ್ಟು ಮಟ್ಟಿಗಿರುತ್ತೆ ನಮಗೆ ಅಂತಂದ್ರೆ, ಮೇಷ್ಟ್ರು ಎಷ್ಟು ದೊಡ್ಡ ಶತ್ರು ಆಗ್ಬಿಡ್ತಾನೆ ಅಂತಂದ್ರೆ, ಮೊದಲು PhD ರಿಜಿಸ್ಟ್ರೇಷನ್ ತನಕ ಸೀಟ್ ಸಿಗೋ ತನಕ ಓಡಾಡಿದ್ದು. ಮೇಷ್ಟ್ರು ಮನೆ, ಮೇಷ್ಟ್ರು ಕಾರು ಅಥವಾ ಜಾಗ, ಓಡಾಡಿದ ಜಾಗ, ಅವ್ರಿಗೆ ಗೊತ್ತಿರೋರು, ಇವ್ರಿಗೆ ಗೊತ್ತಿರೋರು, ಅವ್ರ ಇನ್ಫ್ಲೂಯೆನ್ಸು, ಇವ್ರ ಇನ್ಫ್ಲೂಯೆನ್ಸು ಎಲ್ಲ ಮುಗಿಸಿ ಕೊನೆಗೆ ನಮ್ಮ ಮೇಷ್ಟ್ರುಗಳ ಕೈಲೂ ನಮಗೆ ಫೋನ್ ಮಾಡಿಸಿ ಸೀಟ್ ತಗೊಂಡು, ಆಮೇಲೆ ಯಾರು ಒಂದು ಸೀಟ್ ತಗೊಂಡವನು ಅಂತ 6 ತಿಂಗಳು ನಾವು ಹುಡುಕ್ಬೇಕು ನಿಮ್ಗೆ. ಮೊದಲನೇದು. 2ನೇದು ಸಿನಾಪ್ಸಿಸ್ ಎಲ್ಲ ಆಗಿ, ಅದು ಕ್ಲಾಸ್ ವರ್ಕ್ ಆಗಿ, ಅದೊಂದು ಸರ್ಟಿಫಿಕೇಟ್ ಬರೋ ತನಕ ನೋಡಿದ್ಮೇಲೆ ಆಮೇಲೆ ಕಾಣಂಗಿಲ್ಲ. 6 ತಿಂಗಳಿಗೊಂದ್ಸಲ ರಿಪೋರ್ಟಿಗೆ ಬರ್ಬೇಕಾದ್ರೆ, ನೀವು ಬರ್ಬೇಕಾದ್ರೇನೆ ಚಂದ್ರಮತಿಯ ತಮ್ಮ ತಂಗಿ, ಜಗತ್ತಿನ ಎಲ್ಲ ಕಷ್ಟಗಳನ್ನ ತಲೆ ಮೇಲೆ ಹಾಕೊಂಡು ಸೈನ್ ಹಾಕ್ಬಿಡಿ ಅಂತ ಬರ್ತೀರಿ. ಅದಕ್ಕೂ ಸೈನ್ ಹಾಕಿದ ಮೇಲೆ ಮತ್ತೆ 6 ತಿಂಗಳು ಪತ್ತೆ ಇಲ್ಲ. ನೀವು ಕೊನೆಗೆ ಇನ್ನೊಂದು 3 ತಿಂಗಳಿದೆ, 4 ತಿಂಗಳಿದೆ, ನಾವು ನಿಮ್ಮನ್ನ ತೆಗೆದೇ ಹಾಕ್ಬಿಡ್ತೀವಿ ಅನ್ಬೇಕಾದ್ರೆ ಒಂದು 300 ಪೇಜು ಏನ್ ಬರ್ದಿದ್ದೀರಿ ಅಂತ ನಿಮ್ಗೂ ಡೌಟು, ನನ್ಗೂ ಡೌಟು, ತಂದು ನಮ್ಮ ತಲೆ ಮೇಲೆ ಇಟ್ಬಿಟ್ಟು ಹೊರಗಡೆ ಓಡಾಡ್ತಾ ಏನ್ ಹೇಳ್ತೀರಿ ಅಂದ್ರೆ, ಎಲ್ಲಿಗೆ ಬಂತು ನಮ್ಮ PhD? ನಮ್ ಗೈರು ಕೊಟ್ಟಿದ್ದೀನಿ, ನೀನು ಕೊಟ್ಟೇ ಇಲ್ಲ. ಇದು ಸಂಕಟದ್ದು, ಒಬ್ಬ ಮೇಷ್ಟ್ರು ಎದುರಿಸಬಹುದಾದ ಸಂಕಟ. 1 ವರ್ಷ ಪೂರ್ವ ಸಿದ್ಧತೆ ಮಾಡಿ, 2ನೇ ವರ್ಷ ನೀವು ಏನನ್ನು ತಗೋತಾ ಇದ್ದೀರಿ ಸಬ್ಜೆಕ್ಟ್ಗಳು ಅವನ್ನೆಲ್ಲವನ್ನು ರೆಫರ್ ಮಾಡಿ ಒಂದು ಕಡೆ ದಾಖಲೆ ಮಾಡಿ. 3ನೇ ವರ್ಷ 2-3 ರೀಡಿಂಗ್ಗಳ ಪಾಯಿಂಟ್ಗಳ ಟಿಪ್ಪಣಿಗಳ ಮಾಡ್ಕೊಳ್ಳಿ. 4ನೇ ವರ್ಷ ಸೀರಿಯಸ್ ಆಗಿ ರೈಟಪ್ ಕೂತ್ಕೊಳ್ಳಿ. ಈ 3 ವರ್ಷದ ಒಳಗೆ ಎಲ್ಲವೂ ನಿಮ್ ತಲೆಗೆ ಬಂದರೆ, ನಾನು ಸುಮ್ಮನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು 1 ಪೇಜ್ ಬರೆಯಕ್ಕೆ ನಿಮ್ಮ ಹತ್ರ ಮಾಹಿತಿ ಎಲ್ಲ ಇದ್ರೆ, ನೀವು ಎಷ್ಟೇ ನಿಧಾನವಾಗಿ ಬರೆದ್ರು 1 ಪೇಜ್ ಬರೆಯಕ್ಕೆ ಅರ್ಧ ಗಂಟೆ ಸಾಕು. ಹಾಗಾಗಿ ತೀರ್ಮಾನ ಮಾಡ್ಕೊಂಬಿಡಿ. ಊಟ ತಿಂಡಿಗೆ ಟೈಮಿಂಗ್ಸ್ ಹೆಂಗೋ ಹಂಗೆ ಪ್ರತಿನಿತ್ಯ ನಾನು ಕನಿಷ್ಠ ಪಕ್ಷ 4 ಪೇಜನ್ನ ಮರಿದೆ ಇವತ್ತು ಮಲಗ್ಕೊಳ್ಳೋದಿಲ್ಲ ಅಂತ ಪ್ಲಾನ್ ಮಾಡಿ. 4 ಪೇಜು ಒಂದಿನಕ್ಕೆ ಬರೆದ್ರೆ 1 ತಿಂಗಳಿಗೆ 120 ಪೇಜ್ ಆಯ್ತು. 2 ತಿಂಗಳಿಗೆ 250 ಪೇಜ್ ಆಯ್ತು. ನಿಮ್ PhD ಥೀಸಿಸೇ ಆಗುತ್ತೆ ಅಲ್ವಾ? ಹಾಗಾಗಿ ಬರಹ ತಪಸ್ಸು ಸ್ನೇಹಿತರೆ. ನೀವು ಎಷ್ಟೇ ಓದಿರಿ, ಬರಹ ಸುಮ್ಮನೆ ದಕ್ಕೋದಿಲ್ಲ, ಸಾಧ್ಯವೇ ಇಲ್ಲ ಬರಹ ದಕ್ಕೋದು. ನಾವು ಅನ್ಕೋಬಹುದು ಏನ್ ಮಹಾ ಬರೆದ್ಬಿಡ್ತೀವಿ ಅಂತ. ನೀವು ಬರೆದದ್ದು, ತಿದ್ದಿದ್ದು, ಹೊಡೆದದ್ದು ಎಷ್ಟೋ ಸಲ ಇಡೀ 125 ಪೇಜ್ಗಳಿಗೂ ಇಂಟು ಮಾರ್ಕ್ ಹಾಕಿ ನಿಮ್ಮ ಮೇಷ್ಟ್ರು ನಿಮ್ಮ ಮುಖದ ಮೇಲೆ ಬಿಸಾಕ್ರೆ ನೀವು TV ಅವ್ರ ಹತ್ರ ಹೋಗ್ತೀರಿ ಅಂತ ಟೇಬಲ್ ಮೇಲೆ ಬಿಸಾಕಿತ್ತು. ಮತ್ ನೀವು ಬರ್ದಿತ್ತು. ಯಾಕೆಂದ್ರೆ ಅದರ ಕ್ವಾಲಿಟಿ ಹೇಗಿತ್ತು ಅನ್ನೋದು. ಬರಹ ಸಾಮಾನ್ಯ ಅಲ್ಲ. 3 ವರ್ಷಕ್ಕೆ ನಿಮ್ಮ ಅಷ್ಟು ವರ್ಕ್ ಮಾಡುದು. ಅದರಲ್ಲೂ ನೀವು ಈಚಿನ ದಿನಗಳಲ್ಲಿ ಟೇಬಲ್ ವರ್ಕಿನ ಜನ ಜಾಸ್ತಿ. ನೀವು ನೆನ್ಪಿಟ್ಕೊಳ್ಳಿ, ನಂಗೆ ಗೊತ್ತು, ಟೇಬಲ್ ವರ್ಕಿನ ಜನ. ಫೀಲ್ಡ್ ವರ್ಕ್ಗಳು ಆ ಕಾಲಗಳು ಹೋಯ್ತದು. ನಾವು PhD ಮಾಡಿಸುವ ಹೊಸರಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ BTL ಲಲಿತ ನಾಯಕರ ಮೇಲೆ ಮಾಡ್ದ, ಒಬ್ಬ ಯಾವುದು ಚಂದ್ರಗುತ್ತಿ ಮೇಲೆ ಒಬ್ಬ ಮಾಡ್ದ, ಇನ್ನೊಬ್ಬ ನಮ್ಮ ಇದು ದಾವಣಗೆರೆ ಹತ್ರ ಒಂದು ಅಲ್ಲಿ ನಮ್ಗೆ ಅವಾಗ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ನಮ್ ಸ್ಟೂಡೆಂಟ್ ಜೊತೆಗೆ ಹೋಗ್ತಿದ್ವಿ, ವೆಹಿಕಲ್ ಮಾಡ್ಕೊಂಡು ಹೋಗ್ತಿದ್ವಿ. ಯಾಕೆ ಅಂತಂದ್ರೆ ನಾವು ಅದನ್ನ ನೋಡ್ಬೇಕು, ನಮಗೂ ಹೊಸ್ತಲ್ಲ. ಒಂದು ಹಳ್ಳಿ ಮೇಲೆ ಒಂದು ಹಾಡಿ ಮೇಲೆ ಮಾಡಿದ್ರೆ ನಾವು ಒಂದ್ ಜೊತೆಗೆ ಹೋಗ್ತಿದ್ವಿ. ಯಾಕೆಂದ್ರೆ ನಮಗೂ ಒಂದು ಹೊಸ್ತಲ್ಲ, ನಮಗೂ ಒಂದು ರಿಸರ್ಚ್ ಮೆಥಡಾಲಜಿ. ಸೊ ಒಂದು ಬಂಡಾಯದ ಮೇಲೆ ಮಾಡ್ತು ಅಂದ್ರೆ ಕಾಳೇಗೌಡರಿಂದ ಹಿಡ್ಕೊಂಡು ಅವತ್ತು ಬದುಕಿರುವಂತ ಎಲ್ಲಾ ಟೀಚರ್ಸ್ಗಳ ಜೊತೆಗೆ ಅವ್ರು ಹೋದಾಗ ನಾವು ಹೋಗಿ ಕೂತ್ಕೋತಿದ್ವಿ. ಇವನೇ ಪ್ರಶ್ನಾವಳಿ ಕೇಳ್ತಾನೆ, ನಾವು ಕೇಳ್ತಿದ್ವಿ. ಲಲಿತಾ ನಾಯಕ್ ಮನೆಗೆ ಹೋಗ್ತಿದ್ವಿ, ಕೂತ್ಕೊಂಡಿದ್ವಿ. ನಾವು ಮಾಡಿಸಿದಂಥವ್ರು ಯಾರೆಲ್ಲ ಬದುಕಿದವ್ರ ಜೊತೆಗೆಲ್ಲ ಹೋದ್ವಿ. ಯಾಕೆ ಹೋದ್ವಿ? ನಾವ್ ಯಾಕೆ ಹೋದ್ವಿ? ಅವನದೊಂದು ಒಳ್ಳೆ ಥೀಸಿಸ್ ಆಗ್ಬೇಕು ಅನ್ನೋದು ಅಷ್ಟೇ ಅಲ್ಲ, ನಾನು ಕಲಿಬೇಕು ಅನ್ನೋ ಹಠ ಇತ್ತು. ಹಾಗಾದಾಗಲ್ವಾ ಕೈನಲ್ಲಿ ಇಟ್ಕೊಂಡು ಇದೊಂದು ನಂದೊಂದು ಅತ್ಯುತ್ತಮವಾದ ಥೀಸಿಸ್ ಅಂತ ನಂಗೆ ಹೇಳಕ್ ಸಾಧ್ಯ ಆಗಿತ್ತು. ಹಾಗಾಗಿ ಬಂಧುಗಳೇ, ಈ ತಾತ್ವಿಕತೆ ಅನ್ನೋದನ್ನ
ಬೇರೆದಕ್ಕೆಲ್ಲ ಕೊಡ್ತೀವಲ್ಲ ಹಂಗೊಂದು ಫಿಲಾಸಫಿಕಲ್ ಐಡಿಯಾಲಜಿ ತರ ರಿಸರ್ಚ್ ಕೊಡಕ್ ಆಗಲ್ಲ. ಯಾಕಂದ್ರೆ ವಿಷಯಗಳು ಬೇರೆ, ಏರಿಯಾಗಳು ಬೇರೆ, ಅದರ ಸ್ಪಷ್ಟತೆಗಳು ಮತ್ತು ನಿಖರತೆಗಳು ಎಲ್ಲವೂ ಬೇರೆ. ನನಗೇನು ನಂಬಿಕೆ ಇರೋದು ಏನು ಅಂದ್ರೆ, ನೀವು ಮಾಡ್ತಾ ಇರುವ ರಿಸರ್ಚ್, ನೀವು ಮಾಡ್ತಾ ಇರುವ ಸಬ್ಜೆಕ್ಟ್ ನಿಮ್ಗೆ ಸ್ಪಷ್ಟ ಆದ್ರೆ ಆ ತಾತ್ವಿಕತೆಯನ್ನ ನೀವೇ ರೂಪಿಸ್ಕೋಬೇಕು. ರೂಪಿಸ್ಕೊಂಡು ಅದ್ರ ಒಳಗಿನಿಂದಲೇ ಉತ್ತರಗಳನ್ನು ಕಂಡ್ಕೋಬೇಕು. ನಿಮ್ಮ ಮಾರ್ಗದರ್ಶಕರನ್ನ ನೀವು ಅವರು ತಲೆ ಕೆಡಿಸ್ಕೊಳ್ಳುವಷ್ಟರ ಮಟ್ಟಿಗೆ ನೀವು ಸಿದ್ಧ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಈ ಥೀಸಿಸ್ ನಂದೇ ಅಂತ ನಿಂತ್ಕೊಂಡು 20 ನಿಮಿಷ ನೀವೇ ಮಾತಾಡಬೇಕು. ಆಮೇಲೆ ತಿಂಗಳುಗಟ್ಟಲೆ ಆ ಥೀಸಿಸ್ನ ಕಂಕ್ಳಲ್ಲಿ ಇಟ್ಕೊಂಡು ಕರ್ನಾಟಕದಾದ್ಯಂತ ಖುಷಿಯಾಗಿ ಓಡಾಡಬೇಕು. ನನ್ನ ಥೀಸಿಸ್ ಇದು ಅನ್ನೋದು. ಬಹುಶಃ ಇದು ಸಾರ್ಥಕವಾದ ಒಂದು ಸಾಧ್ಯತೆ ಅಂತ ನನಗನ್ಸುತ್ತೆ. ಇಷ್ಟು ಮಾತುಗಳನ್ನು ಮಾತ್ರ ನಿಮ್ಮ ಜೊತೆ ಆರಂಭದ ರೂಪರೇಷೆಗಳನ್ನ ಹಿಂಗೆ ಒಂದು ಒಟ್ಟಂದದಲ್ಲಿ ರಂಗೋಲಿ ಇಡುವ ಚುಕ್ಕಿಗಳ ತರ ಇಟ್ಟು ನಾನು ಮಾತಿಂದ ವಿರಮಿಸ್ತೇನೆ. ಉಳಿದವರು ಮಾತನಾಡಿದ ಮೇಲೆ ನಾವು ಅಷ್ಟೋ ಜನ ಸೇರ್ಕೊಂಡು ನಿಮ್ಮ ಯಾವುದೇ ಅನುಮಾನಗಳಿದ್ರೆ ಅದಕ್ಕೆ ನಾವು ಉತ್ತರ ಹೇಳ್ಬೋದಾ, ನೀವು ಉತ್ತರ ಹೇಳ್ಬೋದಾ, ಪರಸ್ಪರ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ನಿಮಗಳಿಗೆಲ್ಲ ಹೊಂದಿಸಿ ಖಂಡಿತವಾಗೂ ನಾನು ನನ್ನ ಸಮಯವನ್ನ ಮೀರಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ.